ದೆಹಲಿ ಅಂಗಳಕ್ಕೆ ರೆಡ್ಡಿ ವರ್ಸಸ್ ರಾಮುಲು ರಾಜಿ ಪಂಚಾಯಿತಿ ಶಿಫ್ಟ್ ಆಗ್ತಾ ಇದೆ. ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲು ಒಂದು ಕಾಲದಲ್ಲಿ ಆತ್ಮೀಯ ಸ್ನೇಹಿತರು. ಆದರೆ ಇದೀಗ ರಾಜಕೀಯವಾಗಿ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಅಸಮಾಧಾನಗಳಿದ್ದಾವೆ. ಅವರಿಬ್ಬರ ಮಧ್ಯೆ ದೋಸ್ತಿ ಮುನಿಸಾಗಿ ಮಾರ್ಪಟ್ಟಿದೆ. ಹೀಗಾಗಿ ಅವರ ಮಧ್ಯೆ ಅಗೇನ್ ಮತ್ತೆ ರಾಜ್ಯ ಸಂಧಾನವನ್ನು ಮಾಡಿಕೊಳ್ಳಬೇಕು ಎನ್ನುವ ಕಾರಣಕ್ಕಾಗಿ ದೆಹಲಿಯ ಹೈಕಮಾಂಡ್ ನಾಯಕರು ಫೋನ್ ಮಾಡಿದ್ದಾರೆ. ಶ್ರೀರಾಮುಲು ಹಾಗೂ ಜನಾರ್ದನ ರೆಡ್ಡಿಯ ಮುನಿಸನ್ನು ಶಮನ ಮಾಡಲಿಕ್ಕೆ ಹೈಕಮಾಂಡ್ ಎಂಟ್ರಿ ಆಗಿದೆ. ದೆಹಲಿಗೆ ಬರಬೇಕು ಅಂತ ಹೇಳಿ ಜನಾರ್ದನ ರೆಡ್ಡಿ ಹಾಗೂ ಶ್ರೀರಾಮುಲುಗೆ ಬುಲಾವ್ ಬಂದಿದೆ. ಒಂದು ಕಾಲದ ಆತ್ಮೀಯ ಸ್ನೇಹಿತರು ಈಗ ರಾಜಕೀಯ ವೈರಿಗಳು. ಜೋಡೆತ್ತಿನ ರೀತಿಯಲ್ಲಿ ರಾಜ್ಯದಲ್ಲಿ ಕಾಣಿಸಿಕೊಂಡಿದ್ದು ರಾಮುಲು ಹಾಗೂ ಜನಾರ್ದನ ರೆಡ್ಡಿ. ಆದರೆ ಈಗ ನಾನೊಂದು ತೀರ ನೀನೊಂದು ತೀರ ಇದ್ದಾರೆ. ಅವರಿನ್ನ ಒಂದಾಗಬೇಕು ಅನ್ನುವ ಕಾರಣಕ್ಕಾಗಿ ಹೈಕಮಾಂಡ್ ಅವರಿಗೆ ಬುಲಾವ್ ಕೊಡಲಾಗ್ತಾ ಇದೆ. ಹೈಕಮಾಂಡ್ ಕೊಟ್ಟಿದ್ದ ಸಂದೇಶವನ್ನು ತಲುಪಿಸಿದ್ದು ಕೇಂದ್ರ ಸಚಿವ ಬಿ ಸೋಮಣ್ಣ. ನಿನ್ನೆ ಬಳ್ಳಾರಿಗೆ ತೆರಳಿದ್ರು ಸಚಿವ ಬಿ ಸೋಮಣ್ಣ. ನೇರವಾಗಿ ಶ್ರೀರಾಮುಲು ಅವರನ್ನು ಭೇಟಿ ಮಾಡಿ ದೆಹಲಿಗೆ ಬರುವಂತೆ ಸೂಚನೆ ಕೊಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಇಲ್ಲದ ಕಾರಣ ಜನಾರ್ದನ ರೆಡ್ಡಿಗೆ ಬಿ ಸೋಮಣ್ಣ ಕರೆ ಮಾಡಿದ್ರು. ನೀವು ಮತ್ತು ರಾಮುಲು ಇಬ್ಬರು ದೆಹಲಿಗೆ ಬನ್ನಿ, ಇಬ್ಬರು ಜೊತೆಯಾಗಿಯೇ ಬರಬೇಕು, ದೆಹಲಿಯಲ್ಲೇ ಮಾತನಾಡೋಣ ಅಂತ ಹೇಳಿ ಕಾಲ್ ಕಟ್ ಮಾಡಿದ್ದಾರೆ ಬಿ ಸೋಮಣ್ಣ. ರಾಜ್ಯ ಬಿಜೆಪಿ ನಾಯಕರ ಸಂಧಾನಕ್ಕೆ ರೆಡ್ಡಿ ರಾಮುಲು ಒಪ್ಪದ ಹಿನ್ನೆಲೆ ಇಬ್ಬರ ಒಳಜಗಳದಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಹಳ ದೊಡ್ಡ ಹಿನ್ನಡೆ ಆಗ್ತಾ ಇದೆ ಅನ್ನೋದನ್ನು ಮನಗಂಡಿದ್ದಾರೆ. ಹೀಗಾಗಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ ಹೈಕಮಾಂಡ್. ಇದು ನಿಜಕ್ಕೂ ಕೂಡ 2008ರಲ್ಲಿ ಅಂದಿನ ಸರ್ಕಾರವನ್ನು ಅಂದರೆ ರಚನೆ ಮಾಡುವಲ್ಲಿ ಬಹಳ ದೊಡ್ಡ ಪ್ರಮುಖ ಪಾತ್ರ ವಹಿಸಿದ್ದು ಈ ಇಬ್ಬರ ಜೋಡಿ. ಆಪರೇಷನ್ ಕಮಲ ಎನ್ನುವ ಹೊಸ ಕಾನ್ಸೆಪ್ಟನ್ನು ಕರ್ನಾಟಕಕ್ಕೆ ಇಂಟ್ರಡ್ಯೂಸ್ ಮಾಡಿಸಿದ್ದೆ ಈ ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು. ಯಡಿಯೂರಪ್ಪ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಿ ತಾವು ಕೂಡ ಸಚಿವರಾಗಿ ಕೆಲಸ ಮಾಡಿದಂಥವರು ಈ ಇಬ್ಬರು ನಾಯಕರು. ಒಂದು ಸರ್ಕಾರವನ್ನು ಕೆಡವಿ ಒಂದು ಸರ್ಕಾರವನ್ನು ರಚಿಸುವ ಶಕ್ತಿಯನ್ನು ಹೊಂದಿದ್ದ ಈ ನಾಯಕರು. ಅದರ ಆ ಶಕ್ತಿ ಹೇಗೆ ಬಂತು ಅನ್ನುವ ವಿಶ್ಲೇಷಣೆ ಬೇರೆ ಮಾತು. ಅವರಿಬ್ಬರಿಗೆ ಆ ಶಕ್ತಿ ಹೇಗೆ ಬಂತು ಅನ್ನೋದು ಬೇರೆ ಮಾತು. ಆದರೆ ಆ ಶಕ್ತಿಯನ್ನು ಹೊಂದಿದ್ರು ಅನ್ನೋದಷ್ಟೇ ವಿಚಾರ ಇಲ್ಲಿ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಅನ್ನೋ ಒಂದು ಕಾಲ ಇತ್ತು. ಆದರೆ ಇದೀಗ ತಮ್ಮ ತಮ್ಮ ಕ್ಷೇತ್ರದಲ್ಲಿ ತಾವೇ ಗೆಲ್ಲೋದೇ ಕಷ್ಟ ಆಗಿದೆ ಇಬ್ಬರಿಗೂ. ಎಸ್, ಶ್ರೀರಾಮುಲು ವಿಧಾನಸಭೆ ಚುನಾವಣೆಯಲ್ಲೂ ಸೋತಿದ್ದಾರೆ, ಲೋಕಸಭೆ ಚುನಾವಣೆಯಲ್ಲೂ ಸೋತಿದ್ದಾರೆ. ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಕೋರ್ಟಿನ ಕಾರಣಕ್ಕಾಗಿ, ಕಾನೂನಿನ ನಿಬಂಧನೆಯ ಕಾರಣಕ್ಕಾಗಿ ಗಂಗಾವತಿಯಲ್ಲಿ ಹೋಗಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಆದರೆ ಜನಾರ್ದನ ರೆಡ್ಡಿ ತಮ್ಮ ಪತ್ನಿಯನ್ನು ಗೆಲ್ಲಿಸಿಕೊಳ್ಳುವಲ್ಲಿ ತಮ್ಮ KRPP ಪಕ್ಷದಿಂದ ಸ್ಪರ್ಧೆ ಮಾಡಿದಂಥ ಬಹುತೇಕರಲ್ಲಿ ಒಂದೇ ಒಂದು ಸೀಟು ಅಂತ ಹೇಳಿದರೆ ಅದು ಜನಾರ್ದನ ರೆಡ್ಡಿ. ಇಬ್ಬರು ನಾಯಕರು ಈಗ ಶಕ್ತಿ ಕುಂದಿದ ರೀತಿಯಲ್ಲಿದೆ. ಇಬ್ಬರ ನಾಯಕರ ಶಕ್ತಿ ಕುಂದಿದೆ ಅಂದರೆ ಅದು ಪಕ್ಷಕ್ಕೂ ಕೂಡ ಡ್ಯಾಮೇಜು ಅನ್ನುವ ರೀತಿಯಲ್ಲಿ ಪರಿಗಣನೆ ಮಾಡ್ತಾ ಇದೆ. ಮತ್ತೊಮ್ಮೆ ಬಲವರ್ಧನೆಗೆ ಮುಂದಾಗಿರುವಂಥ BJP ಎಲ್ಲಿ ಕಳೆದುಕೊಂಡಿದ್ದೇವೋ ಅಲ್ಲಿ ಶಕ್ತಿಯನ್ನು ವೃದ್ಧಿಸಿಕೊಳ್ಳಬೇಕು ಎನ್ನುವ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, ಇಬ್ಬರು ನಾಯಕರು ಒಂದು ಕಾಲದ ಜೋಡೆತ್ತು, ಒಂದು ಕಾಲದ ಆತ್ಮೀಯ ಸ್ನೇಹಿತರು, ಒಂದು ಕಾಲದ ಅಂತರಂಗದ ಗೆಳೆಯರು. ಆದರೆ ಇದೀಗ ನಾನೊಂದು ತೀರ ನೀನೊಂದು ತೀರ, ಒಬ್ಬರೊಬ್ಬರು ಮುಖ ನೋಡಲ್ಲ, ನೇರವಾಗಿ ಇಬ್ಬರ ವಾಗ್ದಾಳಿಯನ್ನು ಕೂಡ ಈ ರಾಜ್ಯ ಗಮನಿಸಿದೆ. ಇದೀಗ ಹೊಂದಾಣಿಕೆ ಸೂತ್ರ ಯಾವ ಆಧಾರದ ಮೇಲೆ ನಡೆಯುತ್ತೆ ಅಂತ? ಖಂಡಿತವಾಗ್ಲೂ ದಶರಥ್, ಏನು ಉಪಚುನಾವಣೆ ಸಂದರ್ಭದಲ್ಲಿ ಇಬ್ಬರ ನಾಯಕರ ಮುನಿಸು ಈಗಾಗಲೇ ಹೊರಗಡೆ ಬಿದ್ದಿದೆ. ಹೊರಗಡೆ ಬಿದ್ದಾದ ಮೇಲೆ ಸಾಕಷ್ಟು ಇಬ್ಬರು ಒಬ್ಬರು ಬಿಟ್ಟು ಇಲ್ಲದೆ ಇರುವಂತ ಏನು ಸ್ನೇಹಿತರು, ಅಣ್ಣ ತಮ್ಮದ ತರ ಇದ್ದಂತ ರೆಡ್ಡಿ ರಾಮುಲು ಅವರು ಕೂಡ ಈಗಾಗಲೇ ಒಬ್ಬರನ್ನ ಒಬ್ರು ಮುಖ ನೋಡದೇ ಇರುವಂತ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿತ್ತು. ಅಂತಹ ಸಂದರ್ಭದಲ್ಲಿ ರಾಜ್ಯ BJP ಅಧ್ಯಕ್ಷ ಆಗಿರುವಂತಹ PY ವಿಜೇಂದ್ರ ಅವರು ಸೇರಿದಂತೆ ಅನೇಕ ನಾಯಕರು ಸೇರಿಕೊಂಡು ರೆಡ್ಡಿ ರಾಮುಲು ಅವ್ರನ್ನ ಮತ್ತೆ ಒಂದ್ ಮಾಡುವಂತ ಪ್ರಯತ್ನವನ್ನ ಕೂಡ ನಡೆಸಿದ್ರು. ಆದ್ರೆ ಯಾವುದೇ ರೀತಿಯಾಗಿ ರಾಜ್ಯ ನಾಯಕರ ಮಾತಿಗೆ ರೆಡ್ಡಿ ಆಗಿರ್ಬೋದು, ರಾಮುಲು ಆಗಿರ್ಬೋದು, ಇವರಿಬ್ರು ಕೂಡ ಈ ಒಂದು ದಿನನೂ ಕೂಡ ಸೇರ್ಲಿಲ್ಲ, ಮಾತನಾಡ್ಲಿಲ್ಲ. ಹೀಗಾಗಿ ಕಲ್ಯಾಣ ಕರ್ನಾಟಕದಲ್ಲಿ BJPಗೆ ಸಾಕಷ್ಟು ಹಿನ್ನಡೆ ಆಗ್ತಾನೆ ಬಂದಿರುವಂತದ್ದು ಅಂತ ನೋಡಬಹುದಾಗಿದೆ. ಅದರಲ್ಲೂ ಬಳ್ಳಾರಿ ಅಂತ ಹೇಳಿದ್ರೆ ಬಳ್ಳಾರಿಯಲ್ಲಿ ರೆಡ್ಡಿ ಮತ್ತೆ ರಾಮುಲು ಇವರಿಬ್ಬರ ಮುನಿಸು ಏನಿದೆ ಕಾರ್ಯಕರ್ತರ ನಡುವೆ ಸಹ ಸಾಕಷ್ಟು ಗೊಂದಲ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದು ಕಡೆ ಏನು ರೆಡ್ಡಿ ಮತ್ತು ರಾಮುಲು ಅವರನ್ನು ಯಾರ ಜೊತೆಯಾಗಿ ನಾವು ಭೇಟಿ ಆಗಬೇಕು, ಯಾರ ಬೆಂಬಲಕ್ಕೆ ನಿಲ್ಬೇಕು ಅನ್ನುವಂಥದ್ದು ಕೂಡ ಸಾಕಷ್ಟು ಅವ್ರಿಗೆ ಸಮಸ್ಯೆ ಕೂಡ ಆಗ್ತಾ ಇದೆ. ಜೊತೆಗೆ BJP ಹೈಕಮಾಂಡ್ ಅಲರ್ಟ್ ಆಗಿ ಈಗಾಗಲೇ ಸಾಕಷ್ಟು ಇದಕ್ಕೆ ಡ್ಯಾಮೇಜ್ ಕೂಡ ಆಗಿದೆ. ಇದರ
ಕಂಟ್ರೋಲ್ ತರಲಿಕ್ಕೆ ಸಹ ಸಾಕಷ್ಟು ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದ್ರ ಜೊತೆಯಾಗಿ ರೆಡ್ಡಿ ರಾಮ್ಲು ಅವರ ಒಳ ಜಗಳ ಏನಿದೆ, ಈಗಾಗಲೇ ಇವರ ಜಗಳ ಸಹ ದೆಹಲಿವರೆಗೂ ಕೂಡ ಈ ಜಗಳ ಶಿಫ್ಟ್ ಆಗಿದೆ ಅಂತಾನೆ ಹೇಳ್ಬೋದು. ಒಂದು ಕಡೆ ಜನಾರ್ದನ್ ರೆಡ್ಡಿ ರಾಮ್ಲು ದೆಹಲಿಗೆ ಬರುವಂತೆ ಪುಲಾವನ್ನ ಕೂಡ ಸಾಕಷ್ಟು ಬಾರಿ ಹೇಳಲಾಗಿತ್ತು. ಅದರಲ್ಲೂ ಕೇಂದ್ರ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿ ಅವರು ಕೂಡ ಹೇಳಿದ್ರು ರಾಮ್ಲು ಅವರಿಗೆ, ನೀವು ಮುಂಬರುವ ದಿನಗಳಲ್ಲಿ ನಾನು ದೆಹಲಿಗೆ ಹೋದಾಗ ನಿಮಗೆ ಹೇಳ್ತೀನಿ, ರೆಡ್ಡಿ ಮತ್ತು ರಾಮ್ಲು ಅವರು ನೀವು ಬರ್ಬೇಕಂತ ಕೂಡ ಕಳೆದ ಬಾರಿ ಕೂಡ ಹೇಳಿದ್ರು. ಅವಾಗ್ಲೂ ಕೂಡ ರಾಮ್ಲು ಅವರು ಹೋಗಿ ಭೇಟಿ ನೀಡಿದ್ರು. ಆದ್ರೂ ಕೂಡ ಅಲ್ಲಿ ಯಾವ್ದು ಅಸಮಾಧಾನಗಳಾಗಿರ್ಬೋದು, ಅವರು ಯಾವ್ದನ್ನು ಹಂಚ್ಕೊಂಡಿಲ್ಲ ಅನ್ನೋದು ಕೂಡ ತಿಳಿದು ಬಂದಿತ್ತು. ಸದ್ಯ ಈಗ ಹೈಕಮಾಂಡ್ ಕೊಟ್ಟಿರುವಂತಹ ಸಂದೇಶವನ್ನ ಸಚಿವ ವಿ ಸೋಮಣ್ಣ ಅವರು ಕೂಡ ತಿಳಿಸಿದ್ದಾರೆ. ನಿನ್ನೆ ಬಳ್ಳಾರಿಗೆ ಬಂದಂತಹ ಸಂದರ್ಭದಲ್ಲಿ ನೇರವಾಗಿ ರಾಮ್ಲು ಅವರಿಗೆ ಭೇಟಿ ನೀಡಿರುವಂತಹ ಸಂದರ್ಭದಲ್ಲಿ ನೀವು ದೆಹಲಿಗೆ ಬರಬೇಕು, ಅದರ ಜೊತೆಗೆ ನೀವು ಒಬ್ಬರೇ ಅಲ್ಲ, ರೆಡ್ಡಿ ಅವರು ಸೇರಿದಂತೆ ಇಬ್ರು ಸಹ ಜೊತೆಗೆ ಬರ್ಬೇಕನ್ನುವಂಥದ್ದು ಕೂಡ ವಿ ಸೋಮಣ್ಣ ನಿನ್ನೆ ಹೇಳಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.